ಜೈ ಶ್ರೀರಾಮ್. ಹರಿಕಥಾಮೃತ ಸಾರದ ಸ್ವಗತ ಸ್ವಾತಂತ್ರ್ಯ ಸಂಧಿ 17ನೇ ಸಂಧಿಯಲ್ಲಿ ತಮಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ತಮ್ಮ ಹೆಸರನ್ನು ಹೇಳಬೇಕು. ನನ್ನ ಹೆಸರು ವಿಜಯಲಕ್ಷ್ಮಿ ಕೃಷ್ಣಮೂರ್ತಿ. ಅಲ್ರಿ, ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ರಿ. ನನ್ನ ಹೆಸರು ವಿಜಯಲಕ್ಷ್ಮಿ ಕೃಷ್ಣಮೂರ್ತಿ. ವಿಜಯಲಕ್ಷ್ಮಿ ಕೃಷ್ಣಮೂರ್ತಿ ಅಂತ. ನಾನು ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ. ಮಾಯಾ ಯಾರು? ಮಾಯಾ ಸಾಂಕೇತವಾದ ಲಕ್ಷ್ಮೀ. ಸಂಕೇತ ಅಲ್ಲೇ ಅಲ್ಲ, ಲಕ್ಷ್ಮೀದೇವಿನೇ. ಲಕ್ಷ್ಮೀದೇವಿ ಮಾಯಾದೇವಿ ಅಂತಾನೆ ಲಕ್ಷ್ಮಿ. ಮರುಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ ಅಂತ ಹೇಳ್ತಾರಲ್ಲ, ಹಂಗೆ ಪರಮಾತ್ಮನನ್ನ ಮರಳು ಮಾಡ್ಕೊಂಡ್ಬಿಟ್ಲು ಅಂತ ಹೇಳಿ ದಾಸರು ವರ್ಣನೆ ಮಾಡಿ ಹೇಳ್ತಾ ಇರ್ತಾರೆ ಅಲ್ವಾ. ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆಗೆ ನಮಗೆ ಬರ್ತಾ ಇದ್ದೀನಿ ನಾನು. ಭಗವದ್ವೇಷ ಮಾಡುವವರಲ್ಲಿ ಉತ್ತಮರು ಯಾರು ನೋಡ್ರಿ, ಅದರಲ್ಲೂ ಉತ್ತಮರು ಯಾರು? ಕಲಿ. ಕಲಿ ಸರಿಯಾದ ಉತ್ತರ. ಚಪ್ಪಾಳೆ. ಇನ್ನು ಮೂರನೇ ಪ್ರಶ್ನೆ. ಪರಮಾತ್ಮನು ದಶೇಂದ್ರಿಯರಲ್ಲಿ ಅಹಂಕಾರ ಪ್ರಾಣರಿಂದ ಹಿಡಿದು ಪುಷ್ಕರನವರೆಗೆ, ಅಂದರೆ ಇಲ್ಲಿ ದಶೇಂದ್ರಿಯರು ಅಂತಂದರೆ ಅಹಂಕಾರ ಪ್ರಾಣರಿಂದ ಹಿಡಿದು ಪುಷ್ಕರನವರೆಗೆ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು? ಒಂದು. ಜೋರಾಗಿ ಹೇಳಿ. ಒಂದು. ಸರಿಯಾದ ಉತ್ತರ ಒಂದು. ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ. ಜೀವಿಯ ಪಾಪ ಪುಣ್ಯಗಳ 40 ಭಾಗಗಳಲ್ಲಿ ಸುಮಾರು 39 ಭಾಗಗಳನ್ನು ಪರಮಾತ್ಮನು ಯಾರಿಗೆ ಹಂಚುತ್ತಾನೆ? ಬ್ರಹ್ಮದೇವರಿಂದ ಹಿಡಿದು ಕಲಿ ಮತ್ತು ಅವನ ಪರಿವಾರಕ್ಕೆ. ಕಲಿ ಮತ್ತು ಅವನ ಪರಿವಾರಕ್ಕೆ ಅಂದರೆ ಇನ್ನೊಂದ್ಸಲಿ ಜೋರಾಗಿ ಹೇಳ್ಬಿಡಿ. ಬ್ರಹ್ಮದೇವರಿಂದ ಹಿಡಿದು ಕಲಿ ಮತ್ತು ಅವನ ಪರಿವಾರಕ್ಕೆ ಹಂಚುತ್ತಾನೆ. ಸರಿಯಾದ ಉತ್ತರ. ಮೇಡಮ್, ತಾವು ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹೇಳಿ ಅದು ಬಡ 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 ಅಂತ ಮರಳುಗುರುದಂಗೆ ಹೇಳಿದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿ ನಮಗೆ ಭಾಳ ಒಂದು ಏನಂತಂದರೆ, ನೀವು ಅಧ್ಯಯನದಲ್ಲಿದ್ದೀರಿ, ಹೌದಾ? ಹರಿಕಥಾಂಸಾರ ಅಧ್ಯಯನ ಮಾಡ್ತಾ ಇದ್ದೀರಿ. ಆಮೇಲೆ ಇನ್ನೊಂದು ವಿಶೇಷತೆ ಏನು ನಿಮ್ಮದು? ನಾವು ಭಜನಾ ಮಂಡಳದಲ್ಲಿ ಇದ್ದೀವಿ. ಅದರಲ್ಲಿ ನಾನು ಕಂಜರ ನುಡಿಸ್ತೇನೆ. ಕರೆಕ್ಟ್. ಒಂದ್ಸತಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ತಾವು ಕಂಜರ ನುಡಿಸಿದ್ರಿ. ಹೌದೌದು. ಹಾಗೆ ಕಲಿತು ನಾನು ಕಂಜರ ಇಲ್ಲ, ಬಹಳ ಚೆನ್ನಾಗಿ ನುಡಿಸ್ತಾ ಇದ್ದೀರಿ. ಅದರ ತಕ್ಕಂತೆ ಒಳ್ಳೆ, ನಾನು ಎಲ್ಲಿಂದ ಬರ್ತಾ ಇದೆ ಕಂಜರ ಅಂತ ಶಕ್ಕಂಬರಿ ಮಠದಲ್ಲಿ. ಹೌದು. ಸೊ ಅವಾಗ ಇದು ಮಾಡಿದೆ, ಕಂಜರ ನುಡಿಸ್ತೀನಿ. ಒಂದು ನಂದು ಹವ್ಯಾಸ. ಅಂಡ್ ಇವಾಗ ಕಾಂಪಿಟೇಷನ್ಸ್ ಆ ಥರದ್ದೆಲ್ಲ ನಮ್ಮ ಭಜನಾ ಮಂಡಳಿಗೆ ಬಂದಾಗ, ಕೋಲಾಟ ಕಾಂಪಿಟೇಷನ್ಸ್, ಭಜನಾ ಕಾಂಪಿಟೇಷನ್ಸ್ ಬಂದಾಗ ನಾನು ಕೋಲಾಟ ಅದೆಲ್ಲ ಹೇಳ್ಕೊಡ್ತೀನಿ. ಹಾಗಾದ್ರೆ ತಮ್ಮ ಕೈಲಿ ಒಂದ್ಸಲಿ ಕೋಲಾಟ ಮಾಡಿಸ್ಬೇಕಾಯ್ತು. ಖಂಡಿತ. ಅಂದ್ರೆ ಒಂದು ಗ್ರೂಪಿಗೆ ಮಾಡಿಸಿ, ಕೋಲು ಕೋಲನ್ನ ಕೋಲೆ ಮುತ್ತಿನ ಕೋಲು ಕೋಲನ್ನ ಕೋಲೆ, ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ, ಕೋಲು ಕೋಲನ್ನ ಕೋಲೆ ಮುತ್ತಿನ ಕೋಲು ಕೋಲನ್ನ ಕೋಲೆ, ಕೋಲ ನಾಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ. ಈ ರೀತಿ ಒಂದು ನೀವು ಕೋಲಾಟವನ್ನು ಹೇಳ್ಕೊಡ್ತೀರಿ ಅಂತ ನಾವು ಖಂಡಿತ ಕಲೀಲಿಕ್ಕೆ ಬರ್ತೀವಿ. ಎಲ್ರಿಗೂ ಕೋಲಾಟವನ್ನು ಮಾಡಿಸಿ ಒಂದ್ಸಲಿ ನಾವು ಒಂದು ಸಿಂಗಲ್ ಹಾಡ್ಗಳಿದ್ರು, ಒಬ್ಬೊಬ್ರದ್ದು ಸಿಂಗಲ್ ಪರ್ಫಾರ್ಮೆನ್ಸ್ ಅದನ್ನ ಮಾಡಿಸ್ತೀರಿ. ಎಲ್ಲರೂ ಅವ್ರಾಗಿ ಅವ್ರು ಮಾಡ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಅದರಲ್ಲಿ ಸ್ಟೆಪ್ಸ್ ಇರುತ್ತೆ. ಹೌದೌದು. ಸಾಹಿತ್ಯಕ್ಕೆ ಅನುಗುಣವಾಗಿ ಯಾವ ರೀತಿ ನಾವು ಮಾಡ್ಬೋದು, ಅಭಿನಯ ಹೇಗೆ ಮಾಡ್ಬೋದು ಅಂತ ಅದನ್ನ ತೋರಿಸ್ಬೇಕು. ಅದರಲ್ಲೇ ಅಲ್ವಾ, ಕೈಯಲ್ಲಿ ಕೋಲೆ ಇರುತ್ತೆ, ಹೊಡಿಲಿಕ್ಕೆ ಉಪಯೋಗಿಸದೆ ಅದನ್ನೇ ಹರೇ ಶ್ರೀನಿವಾಸ. ತಾವು ಒಳ್ಳೆ ಏನಂದ್ರೆ ಏನೇನೋ ಕಲೆಗಳು, ಅದರಲ್ಲಿ ಯಾವುದು ನಿಮ್ದು ಕೋಲಾಟ ಮತ್ತು ಕಂಜರ ಒಂದು ವಿಶೇಷ. ನಾವು ಒಂದು ಕೋಲಾಟ ಕಾಂಪಿಟೇಷನ್ ಹೋಗಿದ್ವಿ. ಸೊ ನಾವು ಮಾಡಿರೋ ಗ್ರೂಪ್ಗೆ 3rd ಪ್ರೈಸ್ ತಗೊಂಡು ಚಪ್ಪಾಳೆ. ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡ್, 3rd ರೌಂಡ್ ಇನ್ನೂ ಇದೆ. ಸೊ ಅದರಲ್ಲಿ ಹರಿಗಳ ಆಶೀರ್ವಾದದಿಂದ ಮುಂದೆ ಆಗ್ಲಪ್ಪ. ಆಗ್ಲಿ ನಾವು ಕೂಡ ನಿಮ್ ಜೊತೆಗೆ ಕೋಲಾಟವನ್ನ ಮಾಡ್ಲಿಕ್ಕೆ ಬರ್ತೀವಿ. ನಮಗೂ ನೀವು ಹೇಳ್ಕೊಡ್ಬೇಕು. ಖಂಡಿತ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ
ಭರದಿಂದೊದೆಯುತ್ತಿರೆ. ತಿರುಗಿ ಕಾಲಿಡಕೊಂಡು ಪರಿ ಪರಿ ಸ್ತುತಿಸಿದ ಕೋಲು ಕೊಲನ್ನ ಕೋಲೆ. ಪರಮ ಚಂಚಲೆ ಲಕ್ಷ್ಮೀ ತಾ ಶ್ರೀ ಹರಿ ನಡತೆಯ ನೋಡಿ ಧರಿಸದೆ ಕೊಲ್ಲಾಪುರಕ್ಕೆ ನಡೆದಳು ಕೋಲು ಕೊಲನ್ನ ಕೋಲೆ. ಸಿರಿ ಇಲ್ಲದೆ ನಾನು ಒಬ್ಬನೇ ಇರಲಾರೆನು ಎಂದು ಹರಿವೈಕುಂಠದಿ ಧರೆಗಿಳಿದನು ಕೋಲು ಕೊಲನ್ನ ಕೋಲೆ. ಉತ್ತಮ ವೈಕುಂಠ ಇರಲು ಮತ್ತುರಗಾದ್ರಿಯಲಿ ಉತ್ತಮನೆಯ ಮಾಡಿ ಗುಪ್ತದೊಳಿರುತಿಹ ಕೋಲು ಕೊಲನ್ನ ಕೋಲೆ. ನಿತ್ಯ ನಿರ್ವಿಕಾರ ಶ್ರೀಹರಿ ಭಕ್ತರ ಅಭಿಮಾನಿ ನೆತ್ತಿಯ ಒಡಕೊಂಡು ಭಕ್ತನ ಸಲಹಿದ ಕೋಲು ಕೊಲನ್ನ ಕೋಲೆ. ಕೋಲು ಕೊಲನ್ನ ಕೋಲೆ ಮುತ್ತಿನ ಕೋಲು ಕೊಲನ್ನ ಕೋಲೆ. ಕೋಲ ನೋಡೋಣ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೇ ಲೀಲೆ ಕೊಂಡಾಡುತ್ತಲೇ. ಭವರೋಗದ ವೈದ್ಯ ತಾನೆನ್ನಿಸುವನು ಗುರುವ ಕರೆದ. ಅವನಿಂದ ತಲೆ ಗಾಯವ ಕಳೆದನು ಕೋಲು ಕೊಲನ್ನ ಕೋಲೆ. ಭೂಮಿ ರಮಣ ವರಹ ದೇವನ